ಶುಭೋದಯ, ಶುಭ ದಿನ, ನಮಸ್ಕಾರ ನನ್ನೆಲ್ಲ ಪ್ರೀತಿಯ ನೆಚ್ಚಿನ ಆತ್ಮೀಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ. ಗದ್ಯ ಪುಟ್ಟಲಕ್ಷ್ಮಿ ಕತೆ. ಲೇಖಕರು ಚ ಹ ರಘುನಾಥ. ಚ ಚನ್ನಿಗರಾಯಪ್ಪ, ಹ ಹರಳಾಪುರ ರಘುನಾಥ. ಈ ಗದ್ಯದ ಮೊದಲನೇ ವಾಕ್ಯ ಸುಯ್ ಟುಪಾಕ್ ದುಬಾಕ್. ನಗು ಬಂತ? ನನಗೂ ನಗು ಬಂತು ಫಸ್ಟ್ಗೆ ನೋಡಿ. ಈ ದುಬಾಕ್ ಅಂದ್ರೆ ಏನು? ದುಬಾಕ ಇಲ್ಲಿ ದೆವ್ವನ? ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸುಯ್ ಟುಪಾಕ್ ಅಂದ್ರೆ ದೆವ್ವದ ಮಂತ್ರನ? ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಒಂದು ವಾಕ್ಯದ ಕೆಳಗಡೆ ಇರ್ತಕ್ಕಂಥದ್ದು ಪುಣ್ಯಕೋಟಿ ಪದ್ಯದ ಸಾಲುಗಳು. ಪುಣ್ಯಕೋಟಿ ಬಗ್ಗೆ ನಾವು ಹೇಳೋದೇ ಬೇಡ, ಪ್ರತಿಯೊಬ್ಬ ಮಕ್ಳಿಗೂ ಗೊತ್ತಿರುತ್ತೆ. ಆದ್ರೂ ಹೇಳ್ತೀನಿ ಕೆಲವೊಂದು ಸಾಲುಗಳು ಅಲ್ಲಿ ಮೆನ್ಷನ್ ಆಗಿರೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ರೀತಿಯ ಪದ್ಯವನ್ನ, ಪುಣ್ಯಕೋಟಿ ಪದ್ಯವನ್ನ ಆ ರೋಸಿ ಮಿಸ್ ಮಾಡ್ತಾ ಇರ್ತಾರೆ. ಆ ರೋಸಿ ಮಿಸ್ ಮಾಡ್ತಾ ಇರ್ಬೇಕಾದ್ರೆ ಕ್ಲಾಸ್ ಹೊರಗಡೆ ಒಂದು ಸಂಪಿಗೆ ಮರ ಇರುತ್ತೆ. ಆ ಸಂಪಿಗೆ ಮರದಲ್ಲಿ ಆ ದುಬಾಕ್ ದೆವ್ವ ಇರುತ್ತೆ. ಅದು ತಲೆ ಕೆಳಗಡೆ ಮಾಡ್ಬಿಟ್ಟು ಕಾಲ್ ಮೇಲೆ ಮಾಡಿ ಸುಯಿ ಅಂತ ಬಿದ್ಬಿಡುತ್ತೆ ಕೆಳಗಡೆ, ದುಬಾಕ್ ಅಂತ ಹೇಳಿ ಬಿದ್ಬಿಟ್ಟು ಈ ಮೆಟ್ಟಿಲುಗಳ ಬದಿಯಲ್ಲಿ ಈ ಮಕ್ಕಳ ತಿಂಡಿ ಬ್ಯಾಗ್ಗಳನ್ನ ಇಟ್ಟಿರ್ತಾರೆ. ಈ ದುಬಾಕ್ ದೆವ್ವಾಗೆ ಅದನ್ನೆಲ್ಲ ನೋಡಿ ಬಾಯಲ್ಲಿ ನೀರೂರುತ್ತೆ. ಹಾಗಾದ್ರೆ ಅದೆಲ್ಲ ಕದ್ದು ತಿನ್ನುತ್ತಾ? ಈ ದುಬಾಕ್ ದೆವ್ವಾಗೆ ಪನಿಷ್ಮೆಂಟ್ ಆಗುತ್ತಾ? ಶಿಕ್ಷೆ ಆಗುತ್ತಾ? ಹಾಗಾದ್ರೆ ಶಿಕ್ಷೆ ಕೊಟ್ಟಾರ ಯಾರು? ರೋಸಿ ಮಿಸ್ಸ? ಹೆಡ್ ಮಿಸ್ಸ? ಪೋಷಕರ? ಅಲ್ವೇ ಅಲ್ಲ. ಮತ್ ಯಾರು ಕೊಟ್ಟಿದ್ದು? ಪುಟ್ಟಲಕ್ಷ್ಮಿ. ಹೇಗ್ ಕಂಡುಹಿಡಿತಾಳೆ? ಕತೆ ಏನು? ದುಬಾಕ್ ಆ ದುಬಾಕ್ ದೆವ್ವ ಏನೆಲ್ಲ ಕಿಟ್ಲೆ ಮಾಡುತ್ತೆ, ಏನೆಲ್ಲ ತೊಂದರೆ ಕೊಡುತ್ತೆ, ಏನೆಲ್ಲ ಕಿತಪತಿ ಮಾಡುತ್ತೆ. ಲಾಸ್ಟ್ಗೆ ಕೊನೆಯದಾಗಿ ಆ ಪುಟ್ಟಲಕ್ಷ್ಮಿ ಆ ದುಬಾಕ್ ದೆವ್ವಗೆ ಏನ್ ಶಿಕ್ಷೆ ಕೊಡ್ತಾಳೆ, ಏನ್ ಶಾಪ ಕೊಡ್ತಾಳೆ ಅಂತಕ್ಕಂಥದ್ದು. ಈ ಒಂದು ಕ್ಯೂರಿಯಾಸಿಟಿ ಇಲ್ಲೇ ಬಿಡ್ತಾ ಅದನ್ನ ನೀವು ಶಾಲೆಗೆ ನಾಳೆ ಬಂದೆ ತಿಳ್ಕೊಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಈಗಿಲ್ಲಿ ನಾನು ಸ್ವಲ್ಪ ಪುಣ್ಯಕೋಟಿಗೆ ವಾಪಸ್ ಬರ್ತೀನಿ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲಿವನಯ್ಯ ಅನ್ನೋದೊಂದು ಮಾತಿದೆ ಬಸವಣ್ಣ ಅವ್ರದ್ದು. ಇಲ್ಲಿ ನುಡಿದಂತೆ ನಡ್ಕೊಳ್ಳುತ್ತೆ ಪುಣ್ಯಕೋಟಿ, ಆ ಸತ್ಯವನ್ನ ಮೆಚ್ಕೊಳ್ಳುತ್ತೆ ವ್ಯಾಘ್ರ, ಕ್ರೂರ ಮೃಗ, ಹುಲಿ. ಅಂದ್ರೆ ಇಲ್ಲಿ ಏನ್ ಹೇಳಕ್ ಹೊರಟೆ ನಾನು ಅಂತ ಹೇಳಿದ್ರೆ, ನುಡಿಯೊಳಗಾಗಿ ನಡೆಯದಿದ್ದರೆ ನುಡಿದಂತೆ ನಡೆಯಬೇಕು, ಇಲ್ಲ ನಡೆದಂತೆ ನುಡಿಬೇಕು ಅನ್ನೋ ಒಂದು ಮಾತಿದೆ. ಈ ಒಂದು ಪುಣ್ಯಕೋಟಿಯಲ್ಲಿ 2 ರೀತಿಯ ದೃಶ್ಯಗಳು ಮನಸ್ಸನ್ನ ಕದಡುತ್ತೆ. ಒಂದನೇ ದೃಶ್ಯ, ಆ ಕರುವನ್ನ ಹಸು ಪುಣ್ಯಕೋಟಿ ಬಿಟ್ಟು ಬರಬೇಕಾದ್ರೆ ಆ ಅಗಲಿಕೆಯ ದೃಶ್ಯ. ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ ತನ್ನ ಕುಲದವರಿಗೆಲ್ಲ, ಬಂಧು ಬಾಂಧವರಿಗೆಲ್ಲ ಹೇಳ್ಬೇಕಾದ್ರೆ ಆ ಕರುವನ್ನ ಆ ಹಸು ಬಿಟ್ಟು ಹೋಗ್ಬೇಕಾದ್ರೆ ಆ ಅಗಲಿಕೆಯ ದೃಶ್ಯವನ್ನ ನೋಡಿ ಕಣ್ಣಲ್ಲಿ ನೀರ್ ಬಂದಿರೋರೇ ಇಲ್ಲ. ತದನಂತರ 2ನೇ ದೃಶ್ಯ, ನುಡಿದಂತ ನಡ್ಕೊಳ್ತಲ್ಲ ಪುಣ್ಯಕೋಟಿ, ಸತ್ಯಕ್ಕೆ ಮಹತ್ವ ಕೊಡ್ತಲ್ಲ, ಸತ್ಯವನ್ನ ಎಲ್ಲೂ ಅದು ಸೋಲಿಸ್ಲಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋದಿದೆ, ಸುಳ್ಳಿಗೆ ಜಯವಿಲ್ಲ ಅನ್ನೋದು ಇದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಈ 2 ಇದೆ. ಇದನ್ನ ಪ್ರೂವ್ ಮಾಡಿ ತೋರಿಸ್ತಲ್ಲ ಅಂತ ಹೇಳಿ ಆ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಆ ಕ್ರೂರ ವ್ಯಾಘ್ರ ಇಂತಹ ಸತ್ಯವಾದಂತಹ ಪುಣ್ಯಕೋಟಿನ ಹೇಗೆ ಕೊಂದು ತಿನ್ನೋದು ಅಂತ ಹೇಳಿ ಹಾರಿ ಬಿದ್ದು ತನ್ನ ಪ್ರಾಣವನ್ನ ಬಿಡುತ್ತೆ. ಆ ಹಾರಿ ಬಿದ್ದು ಪ್ರಾಣವನ್ನ ಬಿಡುತ್ತಲ್ಲ ಆ ದೃಶ್ಯ, ಅದನ್ನು ನೋಡು ಕೂಡ ನಮಗೆ ನೋವಾಗುತ್ತೆ. ಯಾಕೆ ನೋವಾಗುತ್ತೆ ಅಂತ ಹೇಳಿದ್ರೆ, ಅದು ಬೇಟೆ ಆಡಿ ಇನ್ನೊಂದು ಪ್ರಾಣಿಯನ್ನ ಕೊಂದು ತಿನ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಬದುಕಿಲ್ಲ. ಅದು ಉಳಿಬೇಕು ಅಂತಂದ್ರೆ ಬೇರೊಂದು ಪ್ರಾಣಿಯನ್ನ ಬೇಟೆ ಮಾಡಿ ತಿನ್ಲೇಬೇಕು. ಇದು ಸೃಷ್ಟಿಕರ್ತನ ನಿಯಮ. ಇಲ್ಲಿ ಕೂಡ ಆ ಹುಲಿ ಸತ್ತಾಗ್ಲೂ ಕೂಡ ಅದೇ ನೋವಾಗುತ್ತೆ. 2 ರೀತಿಯ ದೃಶ್ಯಗಳು. ಇದನ್ನ ನಾನು ಕನೆಕ್ಟ್ ಮಾಡ್ತೀನಿ ಬುದ್ಧ ಮತ್ತೆ ಅಂಗುಲಿಮಾಲನ ಸಂಭಾಷಣೆಗೆ. ನಾನು 10ನೇ ತರಗತಿಯಲ್ಲಿದ್ದಾಗ ನಮಗೆ ಮನಪರಿವರ್ತನೆ ಅನ್ನೋ ಒಂದು ಗದ್ಯ ಇತ್ತು. ಅಲ್ಲಿ ಬುದ್ಧ ಮತ್ತೆ ಅಂಗುಲಿಮಾಲನ ಸಂಭಾಷಣೆ ಬರುತ್ತೆ. ಬುದ್ಧ ಸಾಧು,
ಅಂಗುಲಿಮಾಲ ಒಬ್ಬ ರಾಕ್ಷಸ. ಈ ಅಂಗುಲಿಮಾಲನ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡ್ತಾರೆ ಬುದ್ಧ? ಅವ್ರ ಹತ್ರ ಆಯುಧ ಇಲ್ಲ, ಒಳ್ಳೆಯ ಪದಗಳನ್ನ ಹೇಳ್ತಾ ಜೀವನದ ಸತ್ಯವನ್ನ ಬಿಚ್ಚಿಡ್ತಾರೆ, ಜೀವನದ ಸತ್ಯವನ್ನ ಅರ್ಥ ಮಾಡಿಸ್ತಾರೆ. ಅಲ್ಲಿ ಸತ್ಯವನ್ನ ಪರಿಪಾಲನೆ ಮಾಡಿತ್ತು ಪುಣ್ಯಕೋಟಿ, ನುಡಿದಂತೆ ನಡೆಯಿತು ಪುಣ್ಯಕೋಟಿ. ಇಲ್ಲಿ ಜೀವನದ ಸತ್ಯವನ್ನ ಅರ್ಥ ಮಾಡಿಸಿದ್ರು ಅಂಗುಲಿಮಾಲನಿಗೆ. ಅಲ್ಲಿ ಬರ್ತಕ್ಕಂಥ ಕೆಲವೊಂದು 2 ಸಂಭಾಷಣೆ ಹೇಳ್ತೀನಿ. ಅಂಗುಲಿಮಾಲ, ಯಾರಲ್ಲಿ ನಿಲ್ಲು ಅಂತ ಹೇಳಿದಾಗ ಬುದ್ಧ ಹೇಳ್ತಾರೆ, ನಿಂತೆ ಇರುವೆನು ನಾನು, ನೀನಿನ್ನೂ ನಿಂತಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಿಂತೆ ಇರುವೆನು ನಾನು, ನೀನಿನ್ನೂ ನಿಂತಿಲ್ಲ. ಆಗ ಬುದ್ಧನಿಗೆ ಅಂಗುಲಿಮಾಲನಿಗೆ ಅರ್ಥ ಆಗಲ್ಲ. ಆ ಒಂದು ಸಾಲಿನ ಒಳ ತಿರುವು, ಒಳ ಅರ್ಥ ತುಂಬಾ ಗಂಭೀರವಾಗಿದೆ. ಮತ್ತೊಂದು ಪದ ಬಳಸ್ತಾರೆ ಬುದ್ಧ, ಕಂದ ಅಂತ ಹೇಳಿ. ಅಂಗುಲಿಮಾಲನಿಗೆ, ಒಬ್ಬ ರಾಕ್ಷಸನಿಗೆ ಕಂದ ಅಂತ ಬೆಳೆಸ್ತಾರೆ. ಆಗ ಅಂಗುಲಿಮಾಲ ಆಶ್ಚರ್ಯಚಕಿತನಾಗಿ, ಕಂದ ಕಂದ ಹೊಸತನಿಗೆ ಮಾತಿನಂದ ಅಂತ ಹೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಬುದ್ಧ, ಹೊಸತು ಹಳೆತೆಲ್ಲವೂ ಮತ್ತೆ ಬಯಲಭ್ರಾಂತಿಯೂ ಕಂದ, ಹೀಗೆ ಹೇಳ್ತಾ ಅಂತ ರಾಕ್ಷಸನ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ. ಏನಕ್ಕೆ ನಾನು ಕನೆಕ್ಟ್ ಮಾಡಿದೆ 2 ಸ್ಟೋರಿನ ಅಂತ ಹೇಳಿದ್ರೆ, ಇಲ್ಲಿ ಜೀವನದ ಸತ್ಯವನ್ನ ಅರ್ಥ ಮಾಡಿಸಿದ್ರು, ಅಲ್ಲಿ ಸತ್ಯವನ್ನ ಪರಿಪಾಲನೆ ಮಾಡಿದ್ರು. 2ರಲ್ಲೂ ಸತ್ಯ ಇದೆ. ಈ ಸತ್ಯದ ಮಹತ್ವ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು. ನಮಸ್ಕಾರ.